ಒಂದು ಟೇಬಲ್ ಸ್ಪೂನ್ಗಿಂತ ಸ್ವಲ್ಪ ಜಾಸ್ತಿ ಸಾರಿನ ಪುಡಿ ಹಾಕ್ತಾ ಇದ್ದೀನಿ. ಯಾರೋ ಒಬ್ರು ರುಬ್ಕೊಡಿಮ್ಮ. ಈ ಪಾತ್ರೆ ಒಳಗೆ ಹಾಕೊಂಡು ಇದಕ್ಕೆ ಎಷ್ಟು ಬೇಕೋ ಸ್ವಲ್ಪ ನೀರು ಹಾಕೊಳ್ಳೋದು. ಹುಳಿ ಮುರಿಯೋದಕ್ಕೆ ಸ್ವಲ್ಪ ಬೆಲ್ಲ. ವಾಸುದೇವ ಶ್ರೀಹರಿ. ಹುಳಿ ಒಳಗೆ ಹಾಕೋ ಸಂಡಿಗೆ ಇದು. ನಾವು ಬಿಸಿಲಲ್ಲಿ ಕರೆದು ತಿನ್ನೋದು ಭತ್ತದ ಹರಳಿನ ಸಂಡಿಗೆ, ಅದು ಬೇರೆ. ಒಂದು 10 ಹಾಕಿದ್ರು ಪರವಾಗಿಲ್ಲ. ತುಂಬಾ ಗಟ್ಟಿಯಾಗಿ ಕರಿಬೇಕು ಅಂತಲ್ಲ, ಒಂದು ಮೇಲ್ಮೈ ಬೆಂದ್ರೆ ಸಾಕು. ಇವಾಗೆಲ್ಲ ಹುಳಿ ಒಳಗೆ ಹಾಕಿ ಡಿಶ್ ಔಟ್ ಮಾಡ್ತಿದೀವಿ. ನೋಡಿ ಈ ಕಾರ್ಯಕ್ರಮದ ಪ್ರಾಯೋಜಕರು KOFನ ಸಫಲ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್. ನಮಸ್ಕಾರ ವೀಕ್ಷಕ ಬಂಧುಗಳೇ. ಶ್ರೀರಾಮ್ಪುರದ ಅಂಡರ್ಪಾಸ್ ಹತ್ರ ಅಹಲ್ಯಾಬಾಯಿ ಅಮ್ಮ ಅವರ ಕಿಚನ್, ಅಡುಗೆ ಮನೆ ಅಂದ ತಕ್ಷಣ ಗೊತ್ತಾಗಿರುತ್ತೆ ಇವತ್ತು ಅದ್ಭುತವಾದ ಒಂದು ರೆಸಿಪಿ, ಹಳೆ ಕಾಲದ ರೆಸಿಪಿ ಬರುತ್ತೆ ಅಂತ. ಈ ಬಾರಿ ನೀವೇ ಅಂದರೆ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಕಾಮೆಂಟ್ ಹಾಕಿದರು, ಮೆಸೇಜ್ ಹಾಕಿದರು ನಮಗೆ. ಇವರ ಸಂಡಿಗೆ ಹುಳಿ ಭಾಳ ಚೆನ್ನಾಗಿರ್ತದೆ ರೀ, ನಾವು ಬಿಡೋದೇ ಇಲ್ಲ ಆರ್ಡರ್ ಮಾಡೋಕ್ಕೆ, ರೆಗ್ಯುಲರಾಗಿ ಆರ್ಡರ್ ಮಾಡ್ತೀವಿ, ಅದರ ರೆಸಿಪಿ ತೋರಿಸಿ ಕೇಳಿ ಅಂತ. ಬನ್ನಿ ಅದಕ್ಕೇನಂತೆ ತೋರಿಸೋಣ ಅಂತ ಹೇಳಿದ್ದಾರೆ. ಬನ್ನಿ ಅಹಲ್ಯಾಬಾಯಿ ಅಮ್ಮವರ ಸಂಡಿಗೆ ಹುಳಿ ನೋಡೋಣ. ನಮಸ್ಕಾರ ಅಮ್ಮ. ನಮಸ್ಕಾರ. ಬಹಳ ಸಂತೋಷ. ಆರಾಮಿದ್ದೀರಿ? ಆರಾಮಾಗಿದ್ದೀವಿ. ನಮ್ಮ ವೀಕ್ಷಕರಿಗಾಗಿ ನಾವಿಲ್ಲಿ ಬರೋದು, ಅವ್ರು ಕೇಳಿದ್ದೀವಿ ಇವಾಗ ಭಾಳ ಅದ್ಭುತವಾಗಿ ಮಾಡ್ತಾರೆ ನಮ್ಮ ಅಹಲ್ಯಾಬಾಯಿ ಕ್ಯಾಟ್ರಿಂಗ್ ಅಲ್ಲಿ, ಅದ್ ನೀವು ತೋರಿಸಿ ಅಂದ್ರು. ಯಾಕೆ ತೋರಿಸ್ಬಾರ್ದು? ಸಂಡಿಗೆ ಹುಳಿ ತುಂಬಾ ಚೆನ್ನಾಗಿ ಮದುವೆ ಮನೆಯಲ್ಲಿ ದೇವ್ರ ಸಮಾರಾಧನೆಗೆ ಮತ್ತೆ ಒಳ್ಳೊಳ್ಳೆ ಅಡಿಗೆಗಳಿಗೆ ಸಂಡಿಗೆ ಹುಳಿ ಇದ್ದೇ ಇರುತ್ತೆ. ಬಹಳ ಚೆನ್ನಾಗಿರೋದು ಅದು. ಬಾಯಲ್ಲೇ ಚಂದ ಅದು ಸಂಡಿಗೆ ಹುಳಿ. ಸಂಡಿಗೆ ಹುಳಿ ಅಂತ ಕೇಳಕ್ಕೆ ಚೆನ್ನ. ಹೌದೌದು. ಆಯ್ತು. ಎಷ್ಟು ಸುಂದರವಾಗಿ ಅದನ್ನ ಹೇಳ್ತಾರೋ ಅಷ್ಟೇ ಸುಂದರವಾಗಿ ಮಾಡಿ ತೋರಿಸ್ತಾರೆ. ನೋಡ್ಬಿಡೋಣ. ಖಂಡಿತ. ಸಂಡಿಗೆ ಹುಳಿಗೆ ಇಂಗ್ರೀಡಿಯೆಂಟ್ಸ್ ಎಲ್ಲ ತೋರಿಸ್ತೀನಿ, ಎಲ್ಲರೂ ಗಮನ ಇಟ್ಟು ನೋಡಿ. ಮತ್ತೆ ಮನೆಯಲ್ಲಿ ಮಾಡ್ಕೊಳ್ಳಿ. 3/4 ಪಾವ್ ಕಡಲೆಬೇಳೆ ನೀರಿನಲ್ಲಿ ನೆನೆ ಹಾಕಿ ರೆಡಿ ಇಟ್ಕೊಂಡಿದ್ದೀನಿ. ಆಮೇಲೆ 3/4 ಪಾವ್ ತೊಗರಿ ಬೇಳೆ ನೀರಿನಲ್ಲಿ ನೆನೆ ಹಾಕಿ ರೆಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಅದಕ್ಕೆ ಸ್ವಲ್ಪ ತಿಳಿ ಹುಣಸೆ ಹಣ್ಣು, ಅದಕ್ಕೆ ಸ್ವಲ್ಪ ಜೀರಿಗೆ, ತೆಂಗಿನಕಾಯಿ ಒಂದು ಮೇಲಿನ ಹೋಳು, ಅದಕ್ಕೆ ಸ್ವಲ್ಪ ಸಾರಿನ ಪುಡಿ. ನಾನು ಸಾರಿನ ಪುಡಿನ ಅವರೆಕಾಳು ಸಾರಲ್ಲಿ ಎಲ್ಲ ಕಡೆ ತೋರಿಸಿದ್ದೀನಿ. ಇನ್ಯಾವಾಗ್ಲಾರು ಬೇಕಾದ್ರೆ ತಿಳಿ ಸಾರು ಮಾಡಿ ತೋರಿಸ್ತೀನಿ. ಅಂದ್ರೆ ವೀಕ್ಷಕರೇ, ಈ ಸಾರಿನ ಪುಡಿ ಯೂಸ್ ಮಾಡ್ತಾ ಇದ್ರೆ ಈಗ ಇದನ್ನಾಗ್ಲೇ ನಾವು ಅವರೆಕಾಳು ಸಾರು ಅಂತ ಎಪಿಸೋಡ್ ಇದೆ, ಅದ್ರ ಲಿಂಕ್ ಕೊಟ್ಟಿರ್ತೀನಿ. ಅದರಲ್ಲಿ ತಿಳಿ ಸಾರಿಂದ ಪುಡಿ ಮಾಡೋ ತೋರಿಸಿದ್ದಾರೆ. ಅದನ್ನ ಪುಡಿ ಇಟ್ಕೋಬೇಕು ನಾವು ಮಾಡ್ಕೊಂಡು. ಆಮೇಲೆ ಬೆಲ್ಲ, ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇಷ್ಟೇ. ಎಂದಿನಂತೆ ನಮ್ ಸಫಲ್ ಎಣ್ಣೆ. ಸಫಲ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್. ಓಕೆ ಅಮ್ಮ, ಶುರು ಮಾಡೋಣ. ಆಯ್ತು, ಶುರು ಮಾಡೋಣ. ಇವಾಗ ಮಿಕ್ಸಿ ಮಾಡ್ಕೊಳಕ್ಕೆ ಏನೇನ್ ಹಾಕ್ಬೇಕು ಅಂತ ತೋರಿಸ್ತೀನಿ. ಓಕೆ. 3/4 ಪಾವು ಕಡಲೆಬೇಳೆ ನೆನೆಸಿರೋದು 1 ಗಂಟೆ ನೆನೆಸಿದ್ದೀನಿ. 1 ಅವರ್ ನೆನೆಸ್ಬೇಕು. 1 ಅವರ್ ನೆನೆಸ್ಬೇಕಂತ. ತೊಗರಿ ಬೇಳೆ 3 ಇಡೀ ತೊಗರಿ ಬೇಳೆ, ಅದ್ರೊಳಗೆ ಗಟ್ಟಿ ಬರೋದು. ತೊಗರಿ ಬೇಳೆಲೆ ಹುಳಿ ಗಟ್ಟಿ ಬರೋದು. ಇವಾಗ ಅದಕ್ಕೆ ತೆಂಗಿನಕಾಯಿ, ಇದು ಅರ್ಧ ಇದಲ್ಲ, ಇದು ಅರ್ಧ ತೆಂಗಿನಕಾಯಿ. ಜೀರಿಗೆ 2 ಟೀ ಸ್ಪೂನ್. ಇವಾಗ 1 ಸೌಟು, 1 ಟೇಬಲ್ ಸ್ಪೂನ್ಗಿಂತ ಸ್ವಲ್ಪ ಜಾಸ್ತಿ ಸಾರಿನ ಪುಡಿ ಹಾಕ್ತಾ ಇದ್ದೀನಿ. ಇಷ್ಟು. ಈ ಬೇಳೆನ ಆಮೇಲೆ ಬೇಳೆ ತೊಗರಿ ಬೇಳೆ 2 ರುಬ್ಕೊಂಡು ಅದಕ್ಕೆ ಒಣಮೆಣಸಿನ್ಕಾಯಿ ಹಾಕೊಂಡು ಉಂಡೆ ಕಟ್ಟಿ ಆ ಸಾರೊಳಗೆ ಬಿಡಬೇಕು. ಅದನ್ನ ತೋರಿಸ್ತೀನಿ. ಮೊದಲು ಇದನ್ನ ಮಾಡ್ಕೊಳ್ಳಿ. ಯಾರೋ ಒಬ್ರು ರುಬ್ಕೊಡಿಮ್ಮ. ಇವಾಗ ರುಬ್ಬಿರೋ ಹದ ಹಿಂಗಿರ್ಬೇಕು, ಈ ತರ ಇರ್ಬೇಕು. ತೆಂಗಿನಕಾಯಿ ಎಲ್ಲ ಹಾಕೊಂಡು ಇದನ್ನ ಈ ಪಾತ್ರೆ ಒಳಗೆ ಹಾಕೊಂಡು ಇದಕ್ಕೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ನೀರು ಹಾಕೊಳ್ಳೋದು. ಒಂಚೂರು ನೀರು ಕೊಡಮ್ಮ ಬರ್ತೀವಿ. ಇದು ಸ್ವಲ್ಪ ಮಿಕ್ಸಿ ಸರಿ ಮಾಡಿಕೊಂಡು ಸ್ವಲ್ಪ ನೀರು ಹಾಕೊಳ್ಳೋದು. ಇವಾಗ ಇದಕ್ಕೆ ಸ್ವಲ್ಪ ತಿಳಿ ಹುಣಸೆ ಹಣ್ಣಿನ ರಸ,
ನಾವು ಬೆಳಗ್ಗೆ ಅಡುಗೆಗೆ ಹುಣಸೆ ಹಣ್ಣು ನೆನೆ ಹಾಕ್ಕೊಂಡಿರ್ತೀವಿ, ಅದರೊಳಗೇನೆ ದಿನ ಪೂರ್ತಿ ಹುಣಸೆ ಹಣ್ಣು ರಸ ತೆಗೆದು ಸರಿ ಮಾಡ್ಕೊತೀವಿ. ಸ್ವಲ್ಪ ರಸ, ಅದಕ್ಕೆ ಹುಳಿ ಮುರಿಯೋದಕ್ಕೆ ಸ್ವಲ್ಪ ಬೆಲ್ಲ, ಒಂದು ತುಂಡು ಬೆಲ್ಲ, ಒಂದು ಉಂಡೆನಲ್ಲಿ ಒಂದು ತುಂಡು ಬೆಲ್ಲ ಹಾಕಿದ್ದೀವಿ, 100 ಗ್ರಾಮ್ ಬೆಲ್ಲ ಹಾಕಿದ್ದೀವಿ. ರುಚಿಗೆ ತಕ್ಕಷ್ಟು ಉಪ್ಪು. ವಾಸುದೇವ ಶ್ರೀಹರಿ. ಸ್ವಲ್ಪ ನೀರು ಹಾಕಿ ಬೇಕಾದಷ್ಟು ನೀರನ್ನ ಹಾಕೊಂಬ ಬರ್ತೀವಿ. ಕುದೀತಾ ಇರುವಾಗ ನೋಡಿ ಹಾಕೊ. ಇವಾಗ ಸಂಡಿಗೆ ರೆಡಿ ಮಾಡ್ಕೋಬೇಕು. ಇವಾಗ ಸಂಡಿಗೆ ರೆಡಿ ಮಾಡ್ಕೋತಾ ಇದ್ವಿ. ಸಂಡಿಗೆಗೆ ಮೊದಲು ಕಡಲೆಬೇಳೆ ನೀರೆಲ್ಲ ತೆಕ್ಕೊಂಡು ಮಿಕ್ಸಿ ಜಾರ್ಗೆ ಹಾಕೊಳ್ಳೋದು. ಇವಾಗ ಸಂಡಿಗೆಗೆ ನಾವು ಮೆಣಸಿನ್ಕಾಯಿ ಹಾಕ್ಕೋಬೇಕು. ಒಂದು 5-6 ಬ್ಯಾಡಗಿ ಮೆಣಸಿನ್ಕಾಯಿ, ಒಂದು 5-6 ಖಾರದ ಮೆಣಸಿನ್ಕಾಯಿ, ಗುಂಟೂರು ಅಲ್ಲ ಇದು, ಇನ್ನೂ ಖಾರದ್ದು ಚಿಕ್ಕಬಳ್ಳಾಪುರಕಾಯಿ ಹಾಕ್ಕೊಂಡಿದ್ದೀವಿ. ಇದನ್ನು ಪೌಡ್ರ್ ಮಾಡಿಕೊಂಡು ರೆಡಿ ಮಾಡಿಕೊಂಡು ಇದಕ್ಕೆ ಕಡಲೆಬೇಳೆ ಹಾಕ್ಕೊಳ್ಳೋದು. ಇದ್ರ ಜೊತೆಗೆ ಇವಾಗ ಕಡಲೆಬೇಳೆ ಹಾಕ್ಕೊಳ್ಳೋಣ. ಮುಕ್ಕಾಲು ಪಾವು ಇಟ್ಕೊಂಡ್ರಲ್ಲಿ ಮಿಕ್ಕಿದ್ದೆಲ್ಲ ಹಾಕೋದಿದ್ದೀವಿ. ಕಡಲೆಬೇಳೆ ಮತ್ತು ಒಣಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀವಿ. ಇವಾಗ ಇದ್ರ ಜೊತೆಗೆ ಸ್ವಲ್ಪ ತೊಗರಿಬೇಳೆನೂ ಹಾಕ್ತೀವಿ. ತೆಂಗಿನಕಾಯಿ ಆ ಸಂಡಿಗೆ ಹುಳಿಗೆ ಹಾಕಬೇಕು. ಸಂಡಿಗೆಗೆ ಬರ್ತಿ ಈ ತೊಗರಿಬೇಳೆ ತಗೊಂಡು ರುಬ್ಬಮ್ಮ. ಇವಾಗ ಸಂಡಿಗೆ ರೆಡಿಯಾಗಿ ರುಬ್ಬಿಟ್ಕೊಂಡಿದೀವಿ. ಇದಕ್ಕೆ ರುಚಿಗೆ ಉಪ್ಪು ಸ್ವಲ್ಪ, ಆಮೇಲೆ ಕಾಯಿ ತುರಿ. ಇದಕ್ಕೂ ಬೇರೆ ಕಾಯಿ ತುರಿ ಹಾಕೋಬೇಕು. ಅವಾಗಲೇ ಈ ಸಂಡಿಗೆ ತಿಂದ್ರೆ ರುಚಿ ಬರೋದು. ಇದು ಅರ್ಧ ಕಾಯಿ. ಅದಕ್ಕೆ ಮೇಲ್ಗಡೆಗೆ ಈ ಕೊತ್ತಂಬರಿ ಸೊಪ್ಪು ಎಲ್ಲ ಕಲಸಿ. ಕೆಲವರು ಇದನ್ನ ಉಸಿರಿನಲ್ಲಿ ಬೇಯಿಸ್ತಾರೆ. ನಾವು ಉಸಿರಿನಲ್ಲಿ ಬೇಯಿಸಲ್ಲ, ಅದೊಂಥರ ಕರ್ಗೋಗ್ಬಿಡುತ್ತೆ ಅಂತ ನಾವು ಕರಿತೀವಿ. ಕರೆದು ಹುಳಿ ಒಳಗೆ ಹಾಕ್ತೀವಿ. ಇವಾಗ ಇದನ್ನೆಲ್ಲ ಉಂಡೆ ಮಾಡಿ ಇಟ್ಕೊಳ್ಳೋದು. ಇದನ್ನೇ ಉಂಡೆ ಮಾಡಿ ಹಿಂಗೆ ಉದ್ದುದ್ದಕ್ಕಿದ್ರೆ ಇದು ತುಂಬಾ ಒಳ್ಳೆ ರುಚಿ. ಸಂಡಿಗೆ ಅಂದ್ರೆ ಇದು ಸಂಡಿಗೆ. ಹುಳಿ ಒಳಗೆ ಹಾಕೋ ಸಂಡಿಗೆ ಇದು. ನಾವು ಬಿಸಿಲಲ್ಲಿ ಕರೆದು ತಿನ್ನೋದು ಭತ್ತದ ಹಳ್ಳಿನ ಸಂಡಿಗೆ, ಅದು ಬೇರೆ. ಆ ಸಂಡಿಗೆ ಅನ್ಕೊಂಡ್ಬರ್ಬೇಡಿ. ಈ ತರ ನಾವು ಮಾಡಿರೋ ಅಳತೆಯಲ್ಲಿ ಈ ತರದ ಎಷ್ಟು ಸಂಡಿಗೆ ಆಗ್ತವೆ? ಇದೊಂದು 30 ಮೇಲೆ ಸಂಡಿಗೆ ಆಗತ್ತೆ. ನಾವು ಒಂದು 5 ಜನಕ್ಕೆ ಹುಳಿ ಹಾಕ್ಬೋದು. 5 ಜನದ ಹುಳಿ ಆಗುತ್ತೆ. 5-6 ಜನಕ್ಕೆ ಹುಳಿ ಆಗತ್ತೆ. 3 ಸಂಡಿಗೆ ತಿಂದ್ರು ಎಫಿಷಿಯೆಂಟ್ ಆಗಿ ಸಂಡಿಗೆ ಬರುತ್ತೆ. ಕುದಿಯಕ್ಕೆ ಇಟ್ಟಿದೀವಿ ಹುಳಿನ. ಇಲ್ಲ, ಈ ಕಡೆಗೆಲ್ಲ ರೆಡಿ ಆಗ್ತಾ ಇದೆಯಲ್ಲ? ರೆಡಿ ಆಗ್ತಾ ಇದೆ. ಬೇರೆ ಕ್ಯಾಟರಿಂಗ್ ಐಟಮ್ಸ್ ಎಲ್ಲ ಸಂಡಿಗೆ ರೆಡಿ ಆಗಿದೆ. ಇವಾಗ ಒಂದ್ಸತಿ ಬಾಣಲೆ ಇಟ್ಕೊಂಡು ಇದೆಲ್ಲ ಕರೆದು ಹುಳಿ ಕುದ್ದ ಮೇಲೆ ಹಾಕ್ತೀವಿ. ಬರ್ತಿ ತಗೊಂಬ ಸಂಡಿಗೆ ಕರಿಯಕ್ಕೆ. ಇವಾಗ ಚೆನ್ನಾಗಿ ಕುದೀತಾ ಇದೆ. ಇವಾಗ ಕೆಳಗಡೆ ಇಳಿಸಿ ಸಂಡಿಗೆ ಕರೆದು ರೆಡಿ ಮಾಡ್ಕೋಬೇಕು. ಇವಾಗ ಎಣ್ಣೆ ಬಾಣಲೆ ಇಟ್ಕೊಂಡು ಎಣ್ಣೆ ಕಾಯ್ತಾ ಇದೆ. ಇವಾಗ ಸಂಡಿಗೆ ಹಾಕ್ಬೇಕು. ಒಂದು 10 ಹಾಕಿದ್ರು ಪರವಾಗಿಲ್ಲ. ತುಂಬಾ ಗಟ್ಟಿಯಾಗಿ ಕರಿಬೇಕು ಅಂತಲ್ಲ, ಒಂದು ಮೇಲ್ಮೈ ಬೆಂದ್ರೆ ಸಾಕು. ಇದು ಬ್ರಾಹ್ಮಣ ಮದುವೆ ಶೈಲಿಯ ಹುಳಿ ಸಾಂಬಾರಿದು ಹುಳಿ ಅಂತಾರೆ. ಚೆನ್ನಾಗಿರೋ ಸಾಂಬಾರು ಅಂದರೆ ಒಳ್ಳೆ ಗಟ್ಟಿ ಸೌಟಲ್ಲಿ ಬೀಳಕ್ಕೆ ಕಷ್ಟಪಡ್ಬೇಕು.
ಸೌಟಲ್ಲಿ ಬೀಳ ಕಷ್ಟಪಡ್ತಿರೋ ಸಾಂಬಾರು ಅಂದರೆ ಅವಾಗ ಒಳ್ಳೆ ಒಳ್ಳೆ ಸಾಂಬಾರು. ಇವಾಗ ಸಂಡಿಗೆ ಕರ್ದಿದ್ದಾಗಿದೆ, ಎಣ್ಣೆಯಿಂದ ತೆಗಿತಾ ಇದ್ದೀವಿ. ಇದನ್ನ ಸಂಡಿಗೆ ಹುಳಿ ಒಳಗೆ ಹಾಕ್ಬೇಕು. ಡೈರೆಕ್ಟ್ ಹಂಗೆ ಹಾಕ್ಬಿಡು. ಇವಾಗೆಲ್ಲ ಹುಳಿ ಒಳಗೆ ಹಾಕಿ ಅದಕ್ಕೊಂದು ಒಗ್ಗರಣೆ ಕೊಟ್ರೆ ಸಂಡಿಗೆ ಹುಳಿ ರೆಡಿ. ಅತಿ ಸುಲಭದ ಸಂಡಿಗೆ ಹುಳಿ ಇದು. ಸುಲಭದ ಸಂಡಿಗೆ ಹುಳಿ. ಅಹಲ್ಯಮ್ಮರ ಶೈಲಿ ಅಂದರೆ ಸುಲಭವಾಗಿದ್ದೇ ಇರ್ತದೆ. ಅದು ಸುಲಭ ಇಲ್ಲದ್ರೂ ಸುಲಭ ಮಾಡಿಬಿಡ್ತಾರೆ. ನೋಡೋರಿಗೆ ಸುಲಭ ಕಾಣುತ್ತೆ, ತುಂಬಾ ಸುಲಭ ಇದೆ. ಒಗ್ಗರಣೆ ಸ್ವಲ್ಪ ಅರಿಶಿನದ ಪುಡಿ, ಸ್ವಲ್ಪ ಸಾಸಿವೆ, ಸ್ವಲ್ಪ ಕರಿಬೇವು, ಆಮೇಲೆ ಸ್ವಲ್ಪ ಇಂಗು. ಇವಾಗ ಸಾಸಿವೆ ಹಾಕೋದು, ಇಂಗು ಒಂದು ಸ್ವಲ್ಪ ಹಾಕೋದು, 1/4 ಟೀ ಸ್ಪೂನ್ ಅಷ್ಟು ಕರಿಬೇವು ಹಾಕೋದು ಇವಾಗ ಎಣ್ಣೆ ಒಳಗಡೆ. ಅಷ್ಟೇ, ಇಷ್ಟ ಆಯ್ತು. ಹುಳಿ ರೆಡಿ ಅಷ್ಟೇ. ಡಿಶ್ ಔಟ್ ಮಾಡ್ತಿದ್ದೀವಿ. ನೋಡಿ ನೋಡಿ, ಒಂದು ಸಿಹಿ ತಿನಿಸಿನ ಥರ ಕಾಣೋ ಒಂದು ಸಾಂಬಾರು ಹುಳಿ. ಇದನ್ನು ಸಾಂಬಾರು ಹುಳಿ ಅಂದರೆ ಇದು ನಮ್ಮ ಬ್ರಾಹ್ಮಣರ ಶೈಲಿಯ ಮದುವೆ ಮನೆಯ ಸಾಂಬಾರು ಸಂಡಿಗೆ ಹುಳಿ ಅಂತ. ನಾವು ಇದನ್ನ ಸುಲಭವಾಗಿ ನಿಮಗೆ ತೋರಿಸ್ಕೊಟ್ಟಿದ್ದೀವಿ. ಕಮ್ಮಿ ಇಂಗ್ರೀಡಿಯೆಂಟಲ್ಲಿ ನೀವು ಇದನ್ನು ಮಾಡಿಕೊಂಡು ಕಾಮೆಂಟ್ ಹಾಕಿ. ಇದನ್ನ ಉತ್ತರ ಭಾರತೀಯರು ಕೋಫ್ತಾ ಅಂದ್ಬಿಡ್ತಾರೆ ಒಂದ್ಸತಿ, ಕೋಫ್ತಾ ಕರಿ. ನಮ್ಮದು ಇಲ್ಲಿ ಸಂಡಿಗೆ ಹುಳಿ. ನೋಡಿ ಸಂಡಿಗೆ, ಒಂದು ಸಂಡಿಗೆನ ತೊಗೊಂಡು ಹಂಗೆ ಸಾಂಬಾರು ಪಕ್ಕಿಯಲ್ಲಿ ಹಾಕ್ಕೊಂಡು ಮದುವೆ ಮನೆಗಳಲ್ಲಿ ಆಶ್ಚರ್ಯ ಪಡ್ತಿದ್ವಿ ನಾವು, ಹೆಂಗೆ ಸಿಗುತ್ತೆ ಇದು ಅಂತ, ಯಾವ ರೀತಿ ಇರುತ್ತೆ ರುಚಿ, ಅದ್ಭುತವಾದ ಸಂಡಿಗೆ ಹುಳಿ ಹುಳಿ ಇದು ಅಂತ. ಇವತ್ತು ನಮಗೆ ಅಹಲ್ಯಮ್ಮರು ಅಷ್ಟು ಸುಲಭವಾಗಿ ಈ ಥರನೇ ಮಾಡ್ಕೋಬೇಕು, ಈ ಥರನೇ ಇರಬೇಕು, ಹಿಂಗೆ ಆಗಬೇಕಿದು ಅಂತ ಹೇಳ್ಬಿಟ್ಟು ಅವ್ರು ಹಳೆ ಶೈಲಿಯಲ್ಲಿ ಮಾಡಿ ತೋರಿಸಿದ್ರು. ನಮಗೆ ಸಿಕ್ಕಿದೆ. ಅನ್ನದೊಟ್ಟಿಗೆ ತುಪ್ಪದೊಟ್ಟಿಗೆ ಒಂದು ಸ್ವಲ್ಪ ಒಂದು ತುತ್ತು. ವಾಹ್ ಬಾಬಾ, ಹದದಲ್ಲಿ ಎಲ್ಲೂ ಹೆಚ್ಚಿಲ್ಲ, ಎಲ್ಲೂ ಕಡಿಮೆ ಇಲ್ಲ. ಬ್ರಾಹ್ಮಣ ಶೈಲಿ ಅಂತ ಹೇಳಿದ್ರು, ಅದೇ ನಿಮಗೆ ನಾಲ್ಗೆ ಮೇಲೆ ಇಟ್ಟ ತಕ್ಷಣ ಗೊತ್ತಾಗ್ಬಿಡ್ತದೆ ಹಿಂಗೆ ಇರಬೇಕು ಹುಳಿ ಅಂತ. ಅದ್ಭುತವಾದ ಸಂಡಿಗೆ ಹುಳಿ. ಈ ಸಂಡಿಗೆ ಬಂದು ತೊಗರಿಬೇಳೆ, ಕಡಲೆಬೇಳೆ ಎಲ್ಲ ಹಾಕಿ ಅದನ್ನೇ ಒಂಥರ ಬೇರೆ ರೀತಿಯಲ್ಲಿ ಕರೆದು ಬಿಟ್ಟು ಸಾರಲ್ಲಿ ಹಾಕಿದ್ರು, ಒಗ್ಗರಣೆ ಹಾಕಿದ್ರು. ಇದಿದ್ಬಿಟ್ರೆ ಮತ್ತೆ ರಸಂ ಬೇಕಾ, ಮತ್ತೆ ಸಾಂಬಾರು ಬೇಕಾ? ಬೇಡ, ಒಂದು ಹುಳಿ ಇದ್ಬಿಟ್ರೆ ಇಂಥದ್ದು ಸಂಡಿಗೆ ಹುಳಿ. ಊಟ ಮಾಡಿಬಿಡಿ, ಕೈ ತೊಗೊಂಡು ಎದ್ದೋ ಬಿಡೋದು ಅಷ್ಟೇ. ಹೊಟ್ಟೆ ತುಂಬ ತಿನ್ಬಿಡ್ಬೋದು. ಅದ್ಭುತವಾಗಿದೆ. ಅಹಲ್ಯ ಅಮ್ಮವ್ರದ್ದು ಈ ರೀತಿಯಾದ ರೆಸಿಪಿಗಳು ಬರ್ತಾನೆ ಇರ್ತವೆ. ಇದು ಬಂದು ಬಹಳ ಬೇಡಿಕೆಯ ಒಂದು ರೆಸಿಪಿ. ನೀವು ಕೇಳಿದ್ರಿ, ಮಾಡಿದ್ದೀವಿ, ತೋರಿಸಿದ್ದೀವಿ. ನೀವು ಮಾಡ್ಕೊಂಬಿಟ್ಟು ಕಾಮೆಂಟ್ ಹಾಕಿ. ಮತ್ತೆ ಸಿಗೋಣ ಮುಂದಿನ ಸಂಚಿಕೆ. ಧನ್ಯವಾದ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.